ಹೇರ್ ಸ್ಟೈಲ್ ಯಾಕೆ ಈ ಥರ ಆಗಿದೆ ಅರ್ಥ ಆಗ್ತಿಲ್ಲ ನನಗೆ. ಸೊ ಎನಿವೇಸ್, ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ. ನನ್ನ ಹೆಸರು ವೈಜಯಂತ್ ಕನ್ನಡ. ಸೊ ನಾನು ಮಾತಾಡ್ತೀನಿ ಮಾರ್ವೆಲ್ ಫೇಸ್ 5 ಬಗ್ಗೆ. ಸೊ ಎಸ್, ಫೇಸ್ 5 ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಫೈನಲಿ ಭಾಳ ದಿನ ಆದಮೇಲೆ. ಇವಾಗ ಸದ್ಯಕ್ಕೆ ಫೇಸ್ 4 ನಡೀತಾ ಇದೆ. ನಿಮಗೆ ಫೇಸ್ 5 ಏನಂತ ಗೊತ್ತಿಲ್ಲ ಅಂದರೆ, ಫೇಸ್ 5 ಮೀನ್ಸ್ ಲೈಕ್ ಆ ಡ್ಯೂರೇಷನ್ ಒಳಗೆ ಆ ಮೂವೀಸ್ ಬರೋದು. ಸೊ ಸದ್ಯಕ್ಕೆ ಇದು ಶಿ-ಹಲ್ಕಿಂದ ಲೈಕ್ ಫೇಸ್ 5 ಎಂಡ್ ಆಗ್ತಾ ಇದೆ. ಫೇಸ್ 4 ಎಂಡ್ ಆಗ್ತಾ ಇದೆ. ಫೇಸ್ 5 ಸ್ಟಾರ್ಟ್ ಆಗ್ತಿದೆ. ಯಾವ್ಯಾವ ಮೂವೀಸ್ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ, ಪ್ರತಿಯೊಂದು ಕೂಡ ಅನೌನ್ಸ್ ಮಾಡಿದ್ದಾರೆ. ಮತ್ತು ಶಿ-ಹಲ್ಕಿಂದ ಎಕ್ಸ್ಟೆಂಡೆಡ್ ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರೊಳಗೆ ಲೈಕ್ ಹಲ್ಕಿನ ಭಾಳ ಪವರ್ಫುಲ್ ಶಿ-ಹಲ್ಕ್ ತೋರಿಸಿದ್ದಾರೆ. ಸೊ ಒಂದು 4th ವಾಲ್ ಬ್ರೇಕ್ ಮಾಡ್ತಾ ಲೈಕ್ ಸ್ವಂತವಾಗಿ ಅವರೇ ಮಾತಾಡೋದಲ್ಲ, ಅದು ಕೂಡ ಒಂದು ತೋರಿಸಿದ್ದಾರೆ. ಆಮೇಲೆ ಅದು ನೋಡ್ತಾ ಲೈಕ್ ಹಲ್ಕಿಗೂ ಸ್ವಲ್ಪ ಆಶ್ಚರ್ಯ ಆಗಿದೆ, ಏನು ಈ ಥರ ಆಗಿದ್ದಾಳೆ ಅಂತ. ಸೊ ಅದೊಂದಾಗಿರ್ಬೇಕು. ಮತ್ತು ಶಜಮಿಂದ ಒಂದು ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಅದಾದಮೇಲೆ ಲೈಕ್ ವಕಾಂಡ ಫಾರ್ ಎವರ್ದು ಒಂದು ಬ್ಲ್ಯಾಕ್ ಪ್ಯಾಂಥರ್ದು ಒಂದು ಹೊಸ ಮೂವಿನ ರಿಲೀಸ್ ಮಾಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಲೈಕ್ ನ್ಯೂಸ್ ಇದ್ದಾವೆ. ಭಾಳ ನ್ಯೂಸ್ ಇದೆ, ಎಲ್ಲ ಕಡೆ ಅಪ್ಡೇಟ್ ಇರ್ತಾರೆ. ಸೊ ವೀಡಿಯೋ ಎಂಡ್ ತನಕ ನೋಡ್ತಾ ಇರಿ. ಲೈಕ್ ನಾವು ಕಮ್ಯುನಿಟಿ ಟ್ಯಾಗ್ ಒಳಗೆ ನಾನು ಕೇಳು ಕೂಡ ಇದ್ದೆ, ನಮಗೆ ಲೈಕ್ ವೀಡಿಯೋ ಮಾಡಬೇಕು ಅಥವಾ ನಿಮಗೆ ಗೊತ್ತಾ ಫೇಸ್ 5 ಅಂದ್ರೇನು ಅಂತ. ಸೊ ಭಾಳ ಜನ ವೀಡಿಯೋ ಮಾಡಿ ಅಂತ ಹಾಕಿದ್ರೆ, ಸೊ ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಯಾವ ಡೇಟಿಗೆ ಯಾವ ಮೂವಿ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇದು ಫೇಸ್ 4 ಒಳಗೆ ಯಾವ ಮೂವಿ ನೋಡಿದ್ದೆ ಅಂದರೆ ನೀವು ಫಸ್ಟು ಶಾಂಗ್-ಚಿ, ಎಟರ್ನಲ್ಸು, ಆಮೇಲೆ ಥಾರ್ ಲವ್ ಆ್ಯಂಡ್ ಥಂಡರು, ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ಸು, ನೋ ವೇ ಹೋಮು, ಲೈಕ್ ಮತ್ತೀಗ ಬ್ಲ್ಯಾಕ್ ಪ್ಯಾಂಥರಿಂದು ವಕಾಂಡ ಫಾರ್ ಎವರ್ ಮೂವಿಯಿಂದ ಫೇಸ್ 4 ಖತಮ್ ಆಗುತ್ತೆ, ಮುಗಿದು ಬಿಡುತ್ತೆ. ಫೇಸ್ 4 ಇಂದು ವೆಬ್ ಸೀರೀಸ್ ಬಗ್ಗೆ ಮಾತಾಡೋದ್ರೆ, ಸೀರೀಸ್ ಒಳಗೆ ಯಾವ್ಯಾವ ನೋಡಿದ್ರಿ ಅಂದರೆ ನೀವು ಹಾಕೈ, ಆಮೇಲೆ ಫಾಲ್ಕನ್ ವಿಂಟರ್ ಸೋಲ್ಜರು, ಆಮೇಲೆ ಮಿಸ್ ಮಾರ್ವೆಲ್ಲು, ಆಮೇಲೆ ಮೂನ್ ನೈಟು, ಲೋಕಿ, ವಾಂಡಾವಿಷನ್ನು. ಸೊ ಇಷ್ಟು ನೀವು ಫೇಸ್ 4 ಸೀರೀಸ್ ನೋಡೋಕೆ ಸಿಕ್ಕಿತ್ತು. ಸೊ ಇವಾಗ ನಾನು ಮಾತಾಡ್ತೀನಿ ಫೇಸ್ 5 ಬಗ್ಗೆ, ಸೀರೀಸು ಮತ್ತು ಮೂವೀಸ್ ಬಗ್ಗೆ. ಒನ್ಸ್ ಅಗೇನ್ ಇನ್ನೊಂದು ರಿಮೈಂಡ್ ಮಾಡ್ಬೇಕಂದ್ರೆ, ಇನ್ನು ಫೇಸ್ 4 ಮುಗ್ದಿಲ್ಲ. ಶಿ-ಹಲ್ಕಿಂದ ಫೇಸ್ 4 ಇಂದು ಸೀರೀಸ್ ಮುಗಿಯುತ್ತೆ. ಸೊ ಗುರು ಸ್ಟಾರ್ಟ್ ಆಗುತ್ತೆ ಫೇಸ್ 5. ಫಸ್ಟ್ ಮೂವಿ ಯಾವುದಂದ್ರೆ ಆ್ಯಂಟ್-ಮ್ಯಾನ್ ಅಂಡ್ ದಿ ವಾಸ್ಪ್ ಇಂದು ಕ್ವಾಂಟಮೇನಿಯಾದು. ಸೊ ಈ ಮೂವಿ ರಿಲೀಸ್ ಆಗುತ್ತೆ 17th February 2023. ಈ ಮೂವಿ ಕನೆಕ್ಟೆಡ್ ಇರುತ್ತೆ ಲೋಕಿ ಸೀಸನ್ 1 ಇಂದ. ಆಮೇಲೆ ಈ ಮೂವಿಯಿಂದ ಇಂಟ್ರೊಡ್ಯೂಸ್ ಆಗ್ತಾನೆ ಗ್ಯಾಂಗ್ ದ ಕಾಂಕ್ಯುರರ್. ನೆಕ್ಸ್ಟ್ ಒಂದು ಮಿನಿ ಸೀರೀಸ್ ಆಗಲಿದೆ, ಅದು ಯಾವುದಂದ್ರೆ ಸ್ಕ್ರಲ್ಸ್ ಮೇಲೆ ಬೇಸ್ಡ್ ಆಗಿರೋದು, ಒಂದು ನಿಕ್ ಫ್ಯೂರಿ ಮೇಲೆ ಬೇಸ್ಡ್ ಆಗಿರೋದು. ಏನಪ್ಪಾ ಅಂದ್ರೆ ಲೈಕ್ ಸೀಕ್ರೆಟ್ ಇನ್ವೇಜನ್ ಅಂತ ಮಿನಿ ಸೀರೀಸ್ ರಿಲೀಸ್ ಆಗ್ತಾ ಇದೆ. ಅದು ಜೂನ್ ಒಳಗೆ ಆಗ್ಬೋದು ಮೋಸ್ಟ್ಲಿ. ನೆಕ್ಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಏನಪ್ಪ ಅಂದ್ರೆ, ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ವಾಲ್ಯೂಮ್ 3 ರಿಲೀಸ್ ಮಾಡ್ತಾ ಇದ್ದಾರೆ. ಹೇಗೆ ನಿಮಗೆ ಗೊತ್ತಿರ್ಬೋದು, ಈಗ ಥಾರು ಲೈಕ್ ಜಾಯ್ನ್ ಆಗಿದ್ದಾನೆ ಆ ಟೀಮ್ನ, ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಟೀಮ್ಗೆ ಜಾಯ್ನ್ ಆಗಿದ್ದಾನೆ. ಸೊ ವಾಲ್ಯೂಮ್ 3 ಕೂಡ ರಿಲೀಸ್ ಆಗಕ್ಕೆ ನೋಡೋಕೆ ಸಿಗುತ್ತೆ ನಮಗೆ. ಸೊ ರೂಮರ್ ಇದೆ ಇದು ಲಾಸ್ಟ್ ಆಗ್ಬೋದು ಮೂವಿ, ಲೈಕ್ ಲಾಸ್ಟ್ ಪಾರ್ಟ್ ಆಗ್ಬೋದು ಅಂತ. ಆದರೆ ಅದು ಪ್ಲೀಸ್ ಸುಳ್ಳಿರಲಿ ಅಂತ ವಿಶ್ ಮಾಡ್ತೀನಿ. 2023 ಸಮರ್ ಒಳಗೆ ಎಕೋ ಅಂತ ಒಂದು ಸೀರೀಸ್ ಕೂಡ ನೋಡೋಕೆ ಸಿಗುತ್ತೆ. ಇವ್ರನ್ನ ನೀವು ಲೈಕ್ ಹಾಕೈ ಒಳಗೆ ನೋಡಿರ್ಬೋದು. ಸೊ ಅವ್ರದ್ದೇ ಒಂದು ಸಪ್ರೇಟ್ ವೆಬ್ ಸೀರೀಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ರಿಲೀಸ್ ಆಗುತ್ತೆ ದಿ ಮಾರ್ವೆಲ್ಸ್ ಅಂತ. ಇದು ಸೀಕ್ವೆಲ್ ಆಗಲಿದೆ. ಮಿಸ್ ಮಾರ್ವೆಲ್ ಮತ್ತೆ ಕ್ಯಾಪ್ಟನ್ ಮಾರ್ವೆಲ್ ಆಮೇಲೆ ಮೊನಿಕಾ ರ್ಯಾಂಬೋದು ಒಂದು ಸೀಕ್ವೆಲ್ ಆಗಿರ್ಬೋದು ಇದು ಅಂತ ಕಾಣಿಸ್ತಾ ಇದೆ. ಸೊ ಅದಾದ್ಮೇಲೆ ರಿಲೀಸ್ ಆಗ್ತಾ ಇದೆ ನನ್ನ ಫೇವ್ರೆಟ್ ಲೋಕಿ ಸೀಸನ್ 2. ಲೈಕ್ ಲೋಕಿ ಫಸ್ಟ್ ಸೀಸನ್ ಒಳಗೆ ಎಡ್ವರ್ಟ್ ಮಾಡಿದ್ನಲ್ಲ. ಸೊ ಎಡ್ವರ್ಟ್ ಇಂದ ಲೈಕ್ ಒಂದು ಮಲ್ಟಿವರ್ಸ್ ಓಪನ್ ಆಗಿತ್ತು. ಸೊ ಅದನ್ನ ಹೇಗೆ ಸರಿ ಮಾಡ್ತಾನೆ ಅಂತ ಒಂದು ಸ್ಟೋರಿ ನೋಡೋಕೆ ಸಿಗುತ್ತೆ ನಮಗೆ. ಅದರಿಂದ ಮತ್ತೆ ಅದರೊಳಗೂ ನಮಗೆ ಕಾಣ್ತಾನೆ ಗ್ಯಾಂಗ್ ದ ಕಾಂಕ್ಯೂರರ್. ಆಮೇಲೆ ನವೆಂಬರ್ ರಿಲೀಸ್ ಆಗುತ್ತೆ ಬ್ಲೇಡ್ ಅಂತ ಒಂದು ಮೂವಿ. ಸೊ ಎಟರ್ನಲ್ಸ್ ಪೋಸ್ಟ್ ಕ್ರೆಡಿಟ್ ಸೀನ್ ಒಳಗೆ ಬ್ಲೇಡಿಂದ ಒಂದು ಸೌಂಡ್ ಬರುತ್ತಲ್ಲ, ಸೊ ಅದೇ ಒಂದು ಬ್ಲೇಡ್ ಕ್ಯಾರೆಕ್ಟರ್ ಈಗ ಒಂದು ಸಪ್ರೇಟ್ ಮೂವಿ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ಐರನ್ ಹಾರ್ಟ್ ಅಂತ ಒಂದು ರಿಲೀಸ್ ಆಗ್ತಾ ಇದೆ. ಸೊ ಒಂದು ಲೈಕ್ ಬ್ಲ್ಯಾಕ್ ಪ್ಯಾಂಥರ್ ಒಂದು ಮೂವಿ ಟ್ರೇಲರ್ ಒಳಗೆ ಬಂತಲ್ಲ, ಒಂದು ಲೈಕ್ ಹ್ಯಾಮರ್ ತಗೊಂಡು ಐರನ್ ಶೇಪ್ ಇಂದ ಒಂದು ಐರನ್ ಹಾರ್ಟ್ನ ಹಿಂಗೆ ಹೊಡಿತಿರೋದು. ಸೊ ಅದು ನೆಕ್ಸ್ಟ್ ಇನ್ನೊಂದು ಸೀರೀಸ್, ಸ್ಪಿನ್ ಆಫ್ ಸೀರೀಸ್ ಅಂತ ಹೇಳ್ಬೋದು. ಲೈಕ್ ಆಗ್ಯಾಥಾ ಒಂದು ಸೀರೀಸ್ ಬರ್ತಾ ಇದೆ. ಅದು ಯಾವ್ದಪ್ಪ ಅಂದರೆ ವಾಂಡಾವಿಷನ್ ಒಳಗೆ ಲಾಸ್ಟಿಗೆ ವಾಂಡಾವಿಷನ್ ಸೋಲಿಸ್ತಾಳಲ್ಲ ಲೈಕ್ ಆಗ್ಯಾಥಾ ಅಂತ. ಆಮೇಲೆ ಒಂದು ಸಪ್ರೇಟ್ ವರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಲೈಕ್ ವಾಂಡಾವಿಷನ್ನಿಗೆ ಲೈಕ್ ಇದನ್ನ ಮಾಡ್ಕೊಳ್ಳೋದು, ವಾಂಡಾಗೆ ಲೈಕ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಕೊಡ್ತದಲ್ಲ. ಲೈಕ್ ನೆನಪಿರ್ಬೋದು ನಿಮಗೆ, ವಾಂಡಾವಿಷನ್ ನೋಡಿರ್ತಾರೆ ನೀವು. ಸೊ ಅವಳಿಗಂತಾನೆ ಒಂದು ಇನ್ನೊಂದು ಡೆಡಿಕೇಟೆಡ್ ಹೊಸ ಸೀರೀಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಲೈಕ್ ಅವ್ರಿಗೆ ಯಾರು ಫ್ಯಾನ್ಸ್ ಇಲ್ಲ ಆದರೆ ಅದು ಏನಾಗುತ್ತೋ ಬಂದಮೇಲೆ ಗೊತ್ತಾಗೋದು ಸೀರೀಸ್ ಹೆಂಗಿರುತ್ತೆ ಅಂತ. ಅದಾದಮೇಲೆ ರಿಲೀಸ್ ಆಗ್ತಾ ಇದೆ ದಿ ಕ್ಯಾಪ್ಟನ್ ಅಮೆರಿಕಾ ದಿ ನ್ಯೂ ವರ್ಲ್ಡ್ ಆರ್ಡರ್ ಅಂತ. ಸೊ ಆದರೆ ಲೈಕ್ ಕ್ಯಾಪ್ಟನ್ ಅಮೆರಿಕಾ ಆಗಿರೋದು ಸ್ಯಾಮ್ ವಿಲ್ಸನ್ ತೊಗೊಂಡಿರ್ತಾನೆ. ಆ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾ ಆಗ್ತಾನೆ. ಈ ಮೂವಿ ಕನೆಕ್ಟೆಡ್ ಇರುತ್ತೆ ದಿ ಫ್ಯಾಲ್ಕನ್ ಆ್ಯಂಡ್ ದಿ ವಿಂಟರ್ ಸೋಲ್ಜರ್ ವೆಬ್ ಸೀರೀಸಿಗೆ. ಇವಾಗ ನಾನು ಯಾವ್ದು ಹೇಳಕ್ಕೆ ಹೊರಟಿನಲ್ಲ ಆ ಸೀರೀಸ್ಗೆ ಲೈಕ್ ಎಲ್ಲರೂ ಕ್ರೇಜಿಯಾಗಿ ವೇಟ್ ಮಾಡ್ತಾ ಇದ್ದಾರೆ, ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಅದು ಯಾವುದಪ್ಪ ಅಂದರೆ ಡೇ ಡೆವಿಲ್ ಇಂದು. ಸೊ ಡೇ ಡೆವಿಲ್ ಎಂಟ್ರಿ MC ಒಳಗೆ ಆಗ್ಬಿಟ್ಟಿದೆ ಆಗಲೇ. ನೋ ವೇ ಹೋಮ್ ಸ್ಪೈಡರ್-ಮ್ಯಾನ್ ಮೂವಿ ಒಳಗೆ ಹೇಗೆ ಒಂದು ಸ್ಟೋನ್ ಇಸಿದಾಗ ಹೆಂಗೆ ಹಿಡಿದು ಬಿಡ್ತಾನಲ್ಲ ಒಂದು 6 ಸೆನ್ಸ್ ಒಳಗೆ. ಸೊ ಅದೇ ಡೇ ಡೆವಿಲ್. ಅದಕ್ಕೆ ಸಪ್ರೇಟ್ ಆಗಿ ಡೇ ಡೆವಿಲ್ ದಿ ಬಾರ್ನ್ ಅಗೇನ್ ಅಂತ ರಿಲೀಸ್ ಆಗ್ತಾ ಇದೆ. ಸೊ 18 ಎಪಿಸೋಡ್ಸ್ ಇದಾವೆ. ಇದಂತೂ ತುಂಬಾ ಲೈಕ್ ಫುಲ್ಲು ಕಿಲ್ ಮಾಡುತ್ತೆ ಅನ್ಕೊಂತೀನಿ, ಯಾಕಂದ್ರೆ ಭಾಳ ಜನ ಕಾಯ್ತಾ ಇದ್ದಾರೆ ಇದಕ್ಕೆ. ಆಮೇಲೆ ಈ ಒಂದು ರೀಬೂಟ್ ವರ್ಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ರಿಲೀಸ್ ಆಗ್ತಾ ಇದೆ ಥಂಡರ್ ಬೋಲ್ಟ್ ಅನ್ನೋ ಒಂದು ಮೂವಿ. ಸೊ ಥಂಡರ್ ಬೋಲ್ಟ್ ಅನ್ನೋ ಮೂವಿಯಿಂದ ಫೇಸ್ 5 ಲೈಕ್ ಸೀಸನ್ ಎಂಡ್ ಆಗುತ್ತೆ. ಫೇಸ್ 5 ಅಲ್ಲಿ ಮುಗಿದು ಬಿಡುತ್ತೆ. ಸೊ ಅರ್ಥ ಇರ್ಬೇಕು ಅನ್ಕೊಂತೀನಿ. ಇಷ್ಟು ನಾನು ಏನು ಹೇಳಿದ್ನಲ್ಲ, ಆ ಫೇಸ್ 5 ವೆಬ್ ಸೀರೀಸು ಮತ್ತು ಮೂವೀಸು ಫೇಸ್ 5 ರಿಲೀಸ್ ಆಗ್ತವೆ.
ಸೊ ಅರ್ಥ ಆಗಿರ್ಬೇಕು ಅನ್ಕೊತೀನಿ. ಸೊ ಫುಲ್ಲು ಲೈಕ್ ಕ್ರೇಜಿ ಅನೌನ್ಸ್ಮೆಂಟ್ ಮಾಡಿಬಿಟ್ರು, ಪೂರ್ತಿ ಅಂದರೆ ಪೂರ್ತಿ ಲೈಕ್ ಸುರಿಮಳೆ ಆಗಿಬಿಟ್ಟಿದೆ ವೆಬ್ ಸೀರೀಸು ಮತ್ತು ಆಮೇಲೆ ಮೂವೀಸಿಂದು. ಲೈಕ್ ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಒಂದು ಅರ್ಥ ಆಗಲ್ಲ, ಅಷ್ಟು ಲೈಕ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲದರದ್ದು ವೀಡಿಯೋ ಮತ್ತು ರಿವ್ಯೂಸು ಎಲ್ಲ ಎಕ್ಸ್ಪ್ರೆಷನ್ ವೀಡಿಯೋ ತರ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ಗೆ. ಸೊ ವೀಡಿಯೋಸ್ ಎಲ್ಲ ಲೈಕ್ ಮಾಡಿ. ಸೊ ನಿಮ್ಗೆ ಏನಾರು ಅರ್ಥ ಆಗಿದ್ರೆ ಲೈಕ್ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಏನಾರು ವೀಡಿಯೋದ ಕಲ್ತ್ಕೊಂಡಿದ್ರೆ ಅಂದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ನಾನು ನಿಮ್ಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್.